ಅಲ್ಲ ಇವ ಎಂತ ನರಕಾಸುರ ಇರಬೇಕು ಅಂತೀನಿ ನಾನು. 3 ದಿನದ ಹೊತ್ತಾತು, ಇಷ್ಟ ಡಲ್ಲಾಗಿ ಮಕ್ಕೋತೀನಿ, ಊಟನೂ ಮಾಡವಲ್ಲೆ, ನೋಡ್ತಾನೆ ಇಲ್ಲ ಅಂತೀನಿ ನನ್ನ ಗಂಡ. ವಾಸ್ಲಿನ್ ತೊಗೊಂಬರ್ಬೇಕು. ಶುರುವಾತಲ್ಲಿ ತಂಡಿ ಕೈಯೆಲ್ಲ ಬುಳ್ಸ್ ಆಡಿರ್ತಾವ. ಮೊದಲು ಒಂದು ವ್ಯಾಸ್ಲಿನ್ ತೊಗೊಂಬರ್ಬೇಕು ಕೈ ಹಚ್ಕೊಳಕ್ಕೆ. ಅಯ್ಯೋ ನಮ್ಮ ಅತ್ತೆ ಬಂದ್ಲು, ಮಕ್ಕೊಂಬಿಡ್ತೇನೆ. ಸಂಜು ಬಾವಾ, ಅಲ್ಲಿ ಯಾಕೆ ನಿಂತಿ? ಬಾ ಒಳಗ. ಏನಿಲ್ಲಪ್ಪ, ಯಾಕ ಕಾವೇರಿ ಹೊರಗೆ ಬಂದಿಲ್ಲ, ಏನ್ ಸಮಾಚಾರ? ನೀ ಒಳಗ್ ಬಾ ಬೇವಾ, ಮೊದ್ಲು ಒಳ ಬಾ ನೀ. ಯಾಕವ್ವ ಕಾವೇರಿ ಆರಾಮಿಲ್ಲ ಏನು? 3 ದಿನದ ಹೊತ್ತಾತು, ಯಾಕ ಸಪ್ಪ ಇರ್ತಾಳ, ಬರ್ತಾಳ ಪಾಪ, ಕೆಲಸ ಎಲ್ಲ ಮಾಡ್ತಾ ಬಿಡು. ಮತ್ತೇನು ಎಲ್ಲ ಮಾಡಿಟ್ಟು ಬಂದಕ್ಕೆ ಒಣಗಿ ಸುಮ್ಮ ಮಕ್ಕೊಂಡಿರ್ತಾಳೆ. ಯಾವಾಗ ಏನಾಗಿತ್ತ ತಂಗಿ? ಯಪ್ಪ ಭಗವಂತ, ಪುಣ್ಯಕ ನಮ್ಮ ಮತ್ತೆರ ಕೇಳಿದ್ಲಲ್ಲ. 3 ದಿನದ ಹೊತ್ತಾತು, ಇಷ್ಟ ಕೊರಿಗಿ ನಾನು ಉಂಡ್ಲಾರ್ದ ಸ್ವಾರಿಕೆ ಆಗೀನಿ. ನಮ್ಮ ಅತ್ತೆರ ಕೇಳಿದ್ಲು. ಏ ಕಾವೇರಿ, ಅವು ಏನಂತ ಓಡಲ್ಲಿ? ಅತ್ತೀರ ಏನ್ರಿ ಅತ್ತೀರ? ನಂಗೆ ಗೊತ್ತಾಗ್ಲಿಲ್ರಿ, ಹಂಗ ಅಡ್ಡಾಗಿದ್ದೆ. ಬರ್ರಿ ಅತ್ತೀರ. ಏನಿಲ್ಲ, ಯಾಕ 3-4 ದಿನದ ಹೊತ್ತಾತ, ಸಪ್ಪಗನ ಇರ್ತಿದ್ದೆಲ್ಲ, ಅದಕ್ಕೆ ಮೈಯಾಗೆ ಸುಖ ಕಾಯ್ತಾ ಇಲ್ಲ ಹೆಂಗ ಅಂತ ಬಂದೆ. ಯಾಕ ಏನಾರ ತ್ರಾಸ ಆಕತ್ತ? ಏನಿಲ್ಲ ಅತ್ತಿ, ಸುಮ್ಮನೆ ಮಲಗಿದ್ದಷ್ಟ. ಅವ್ವ, ನಾಷ್ಟಕ್ಕೆ ಏನ್ ಮಾಡಿ? ಯಾಕ್ಲ ಸಂಜು, ಯಾಕ ಆಕಿನ್ ಯಾಕೆ ಅಷ್ಟು ನಿರ್ಲಕ್ಷ್ಯ ಮಾಡಕತ್ತಿ? ಆಕಿನ್ ಪಾಪ ನೋಡಲ್ ಹೆಂಗಾಗೈತ್ ಮಕ್ಕ, ನಾನು ನೋಡಕತ್ತೀನಿ. ಯಾಕ ಏನಂತ ಒಂಚೂರು ಕೇಳಬಾರ್ದ? ನಾನು ಅಲ್ಲಿಂದ ಬಂದು ಯಾಕವ ಏನವಂತ ಕೇಳಕತ್ತೀನಿ, ಒಂಚೂರು ನೀ ಏನಂತ ಕೇಳಬಾರ್ದ ನೀನ್ ಹಿಂತಿದ? ಅವ್ವ, ನಾನು ಆಕಿ ಮ್ಯಾಗ ಏನ್ರ ಸಿಟ್ ಮಾಡ್ಕೊಂಡಿನ? ಇಲ್ಲ, ಆಕಿನ ಕೇಳು. ಏನ್ಲೇ ನಿನ್ ಮ್ಯಾಗ ಸಿಟ್ ಮಾಡ್ಕೊಂಡಿನ ನಾನು? ಜಗಳಾಡಿವನ? ಮತ್ತೆ ಎದಕ್ಕೆ ಹಿಂಗ ಸಪ್ಪದಿದೆ? ನಾ ಯಾಕೆ ಸಪ್ಪದಿನಂತ ನೀವು ಕೇಳಿಲ್ಲಲ್ಲ, ಅದಕ್ಕೆ ಸಪ್ಪದೀನಿ. ಇದೇನ್ ಲಾಜಿಕ್? ಅದ್ ಏನ್ ಲಾಜಿಕ್ ಇಲ್ದ ಮಾತಾಡ್ತೀನಿ ನಾನು ರೀ. ನಂಗ ನಿಂಗೇನ ಹುಳಿ ತಿನ್ಬೇಕನ್ಸಕತ್ತ? ನಂಗ ಅದೃಷ್ಟ ಇಲ್ಲ ಅತ್ತಿ. ಏನಂದಿ? ಅಲ್ಲತ್ತಿ, ತಮಾಷೆ ಮಾಡಬೇಡ ಅತ್ತಿ. ನಂಗ ಮನೆಗಿನ ಕೆಲಸ ಮಾಡ್ತೀನ, ಬರ್ತೀನ, ಬಂದು ಸುಮ್ಮನೆ ರೂಮ್ನಾಗ ಕುಂದ್ರೋದು, ಇಲ್ಲ ಟಿವಿ ನೋಡೋದು, ಇಲ್ಲ ಫೋನ್ ನೋಡೋದು, ಕೆಲಸ ಮಾಡೋದು. ಒಂದು 11 ಗಂಟೆಗೆ ಈರಮ್ಮ, ನಾನು, ಸೀಮಕ್ಕ ಎಲ್ಲರೂ ಸೇರಿ ಪಟಪಟ ಅಂತ ಕೆಲಸ ಮಾಡಿಬಿಡ್ತೀವಿ. ಏನು ಕೆಲಸನೇ ಇರಲ್ಲ. ಆಮೇಲೆ ಈಗಂಕ್ರು ಮತ್ತು ಬಟ್ಟೆ ಒಗೆದು ಅದೆಲ್ಲನೂ ಹಂಚ್ಕೊಂಡ್ಬಿಡ್ತೀವಿ, ಏನೂ ಇರೋದೇ ಇಲ್ಲ. ಮಧ್ಯಾಹ್ನ ಒಂದು 11 ನಂತರ ಅಡುಗೆನೂ ಆಗ್ಬಿಡ್ತೈತಿ. ಬುತ್ತಿ ಕಟ್ಟಬೇಕು ಅದು ಇದು ಅಂತಂದು ಹುಡುಗರು ಹೊಕ್ಕ ಸಾಲಿಗಂತ 11 ಗಂಟೆಗೆ ಎಲ್ಲ ಮುಗ್ದೋಗ್ಬಿಡ್ತೈತಿ. 11 ಗಂಟೆಯಿಂದ ಖಾಲಿನೇ ಇರ್ತೀನಿ. ಈರಮ್ಮ ಆದ್ರೆ ಅವ್ರಿವ್ರ ಮನೆಗೆ ಹೋಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹಸ್ ಮಾಡೋದು ಅದು ಇದು ಮಾಡ್ತಾಳ. ನಂಗೆ ಅದು ಎಲ್ಲ ಮಾಡೋಕ್ಕೆ ಬೇಸರ ಅತ್ತಿ. ನಾನು ಇಲ್ಲೊಂದು ಶಾರದಾ ಇನ್ಸ್ಟಿಟ್ಯೂಟ್ ಅಂತ ಐತಿ, ಅದೇ ಅನ್ಕಂಡೆ 3 ದಿನದಿಂದ ಸ್ಕೆಚ್ ಹಾಕಕತ್ತಾಳ. ಅದಕ್ಕವ ನಾನು ಈಕೇನೇ ಮಾಡಿದ್ರೂ ಈಕಿದ್ ಇದಕ್ಕೆ ಬಿದ್ದಿದ್ದಿಲ್ಲ. ಏನಾಯ್ತು ನೋಡು, ಹಾಕಿದ್ಲು ಏನ ಕೊಕ್ಕಿನ. ಸುಮ್ಮನಿರ್ಲ, ನಾನು ಸ್ಟ್ರಿಕ್ ಅದೀನಿ. ಹಂಗಂತ ಹೇಳಿ ನಿನ್ನಂಗೆ ಮಾಡಿದ್ರ ಪಾಪ ಅವರು ಆಸೆ ಆಕಾಂಕ್ಷೆಗೆಲ್ಲ ನೀರು ಎರಿಬೇಕನ? ಸುಮ್ಮನಿರು, ಏನಾಗದಲ್ಲ. ನೀ ಹೇಳವ, ಅದೇನದು ಶಾರದಾ ಏನದು ಇನ್ಸ್ಟಿಟ್ಯೂಟ್ ರೀ? ಅಂದ್ರೆ ಈಗ 10ನೇ ಕ್ಲಾಸ್ ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಟ್ಯೂಷನ್ ತಗೊಳೋದು, ಶಾಲೆಗೆ ಹೋಗೋದಲ್ಲ. ಮತ್ತು ಒಂದು 2 ತಾಸು, ಬೆಳಗ್ಗೆ 1-2 ತಾಸು, ಸಾಯಂಕಾಲ 1-2 ತಾಸು, 6 ಗಂಟೆಯಿಂದ 8 ಗಂಟೆವರೆಗೂ ಸಾಯಂಕಾಲ. ಬೆಳಗ್ಗೆನೂ ಸೇಮ್ 6 ಗಂಟೆಯಿಂದ 8 ಗಂಟೆ ಬೆಳಗ್ಗೆ. ಅತ್ತಿ ಬರ್ತೀನಿ ಅತ್ತಿ, ಬೇಸರ ಆಗುತ್ತೆ. ನಾನು ಹೆಂಗೂ ಓದೀನಿ, ಇಷ್ಟಕ್ಕೊಂದು ಓದಿರೋದು ಎಲ್ಲ ವೇಸ್ಟ್ ಆಗಲ್ಲನು. ಬರೀ ಬಾಂಡೆ ಮುಸ್ರಿ ತಿಕ್ಕು ಅಂದ್ರೆ ಎಷ್ಟು ತಿಕ್ಕಾಗತ್ತತ್ತಿ. ಅದು ಅಲ್ದ ನಾ ಸಾಲಿ ಕಲ್ತಾಕಿ ನನ್ನಷ್ಟು ಏನು ಸೀಮಾ ಸಾಲಿ ಕಲ್ತಿಲ್ಲ ಆತ. ಆದರೂ ಆಕಿ ಏನೋ ಒಂದು ಮಾಡ್ಕೊಂಡು ಆಕಿ ಕೈ ತುಂಬ ಸಂಬಳ ಬರ್ತೈತಿ. ನಾನು ಹಿಂಗೆ ಇರ್ಲೇನು ಅತ್ತಿ? ನಾನು ಹೊಕ್ಕಿನ ಅಲ್ಲವಾ, ಆಕಿನೂ ಮುಂಜಾಲಿರೋದಿಲ್ಲ, ನೀನು ಮುಂಜಾಲಿರೋದಿಲ್ಲ. ಪಾಪ ನಾನು ಇರಮ್ಮ ಹುಡುಗರಿಗೆ ಬುತ್ತಿ, ಆಮೇಲೆ ನಿಮ್ಮ ಗಂಡಂದ್ರೆ ಹೊರಗೆ ಹೋಗೋರಿಗೆ ಬುತ್ತಿ, ಹೊಲಕ್ಕೆ ಹೋಗೋರಿಗೆ ಬುತ್ತಿ ಅಂದ್ರೆ ಮತ್ತೆ ನಾನು ಹೆಂಗವ? ನೀನು ಅಲ್ಲತ್ತಿ, ನಾ 8 ಗಂಟೆಗೆ ಬಂದೇ ಬಿಡ್ತೀನಲ್ಲ. ನೋಡವ, ನೀನುಂಟು, ನಿನ್ನ ಗಂಡುಂಟು,
ಆತು ಆಕಿದ ನಿನ್ನೆಲ್ಲ ಈಗ ಒಂದು 2-3 ದಿನದಿಂದ ಹಾಕಿದ ಸಡಗ್ರ ನಿಮ್ಮ ಮಾವ ಹೂ ಅನ್ಬೇಕನ್ನತ್ತಿಗೆನ ಆತ ಒಂದು ನನ್ನನ್ನ ಬೈದ್ ಹೂ ಅಂದಾನ. ಈಗ ನಿಂದು ಒಂದು ಹೋಗಿ ಹೇಳಿದ್ರ ಇನ್ನೇನಂತ ನನಗ ಒಟ್ಟು ಬೈಸಕ ನಿಂತಿರ್ ನೀವು ಹೊಸರು ಸೇರಿ. ಅತ್ತಿ ಒಂದ್ 4 ಕಾಸು ಎದಕ್ಕೆ ರೊಕ್ಕ ಒತ್ತಿ. ಈಗ ನೋಡು ಸೀಮನ್ ಅಂತಕಿನ ಆಕಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾಳ. ಅವ್ರ ಮಕ್ಳು ಮರಿ ಇದ್ದಾರ ಬಿಡು, ನಾವು ಮಕ್ಳು ಮರಿನೂ ಇಲ್ಲ. ಮತ್ತು ನಾಳೆ ನಮ್ದು ಹೌದು ಅಲ್ಲ ನಾವ ನೋಡ್ಕೋಬೇಕಲ್ಲ. ರೊಕ್ಕ ಇತ್ತಂದ್ರೆ ಕೊನೆಗೆ ನಮ್ಮ ಹೆಣನಾರ ಹಿಂಗೆ ಎತ್ತಾಕ್ತಾರ. ಇಲ್ಲ ಅಂದ್ರೆ ಯಾರು ನಮ್ಮ ಹೆಣನೂ ಮುಟ್ಟೋದಿಲ್ಲ. ಒಂದು 4 ಬಿಲ್ಲಿ ಇಟ್ಕೊಂಡ್ರಲ್ಲ ನಮಗೂ ಒಂದು ಮರ್ಯಾದಿ ಅತ್ತಿ. ಈಗ ಏನು ಕಡಿಮೆ ಆಗೈತೆ ಅಂತೇಳಿ ನೀ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಅನ್ಕೊಂಡೆ ನೀ 3 ದಿನದಿಂದ ಡ್ರಾಮಾ ಮಾಡಕತ್ತಿದ್ದೆಲ್ಲ. ನಾನು ಎದಕ್ಕೆ ನಿನ್ನನ್ನೇನು ಒಟ್ಟ ಮಾತಾಡ್ಸ್ಲಿಲ್ಲ ಅಂದ್ರೆ ಇದ ಕಾರಣಕ್ಕೆ ನಿನ್ನನ್ನು ಕ್ಯಾರೇ ಅನ್ಲಿಲ್ಲ. ನಾನು ಇಂಥದ್ದೇನೋ ಇಟ್ಕೊಂಡು ನಿಂತಿರ್ತಿ ಅಂತ ಗೊತ್ತಲೇ ನನಗ. ಆತು ಈಗ ಸಮಾಧಾನ ಮಾಡ್ಕೊ. ಹೋಗು ಊಟ ಗೀಟ ಮಾಡು. ನೋಡು ನಾಯಿ ಬಿಡೆ ಕೋಲದಂಗಾಗಿದೆ 3 ದಿನದಾಗ. ಊಟ ಬಿಟ್ಟು ನಾನು ಎಲ್ಲ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ. ಹೋಗು ಅಂದ್ರೆ ಹೋಗು, ಇಲ್ಲ ಅಂದ್ರೆ ಬೇಡ. ಏನತ್ತಿ ಏನೋ ಮಾತಾಡಕತ್ತೀರಲ್ಲ, ಬಂದೇನವ? ಯಾಕೆ ಲಘು ಬಂದಿಲ್ಲ ಇವತ್ತು? ಇಲ್ಲ ಅಂದ್ರೆ ಬರೀ ಅವಲಕ್ಕಿ ಇಷ್ಟ ಮಾಡೋದಿತ್ತು ಇವತ್ತು, ಹಂಗಾಗಿ ಲಘು ಆತಲ್ಲ ಲಘು ಬಂದ್ಬಿಟ್ಟೆ. ಒಂದೊಂದು ದಿನ ಅವಲಕ್ಕಿ, ಉಪ್ಪಿಟ್ಟು, ಇಡ್ಲಿ, ದೋಸೆ, ಪಡ್ಡು, ಎಗ್ಗಿಂದ ಏನೇನೋ ಮಾಡಬೇಕು ಐಟಮ್. ಇವತ್ತು ಬರೀ ಅವಲಕ್ಕಿತ್ತು. ಊಟಕ್ಕೆ ಈಗ ಹೋಗ್ಬೇಕತ್ತಿ ಮಧ್ಯಾಹ್ನ, ಆದ್ರೂ ಬಹಳ ಸುಸ್ತಾತು. ಅದಕ್ಕೆಮ್ಮ ತಂದಿರಾ ಅವಲಕ್ಕಿ ಅಲ್ಲಿಂದ? ಹ್ಞೂನಪ್ಪ ತಂದಿ ನೋಡು, ತಿಂತೇನು ನೀನೆ? ಹ್ಞೂ ರೀ ಅತ್ತಿಯರ ನಾನು ಹ್ಞೂ ರೀ ಅತ್ತಿಗೆಮ್ಮ ಅತ್ತಿರ ಅಂತೀನಿ ನೋಡ್ರಿ. ಲಘು ಆಗೈತ್ರಿ ನಂದು ಒಂಚೂರು ಕೆಲಸ ಭಾಳ ಅರ್ಜೆಂಟ್ ಐತಿ ನನಗೂ. ಏನೂ ಮಾಡಿಲ್ಲ ಅವ್ವ ನಾಷ್ಟನ. ಯಾಕ್ರಿ ಅತ್ತೀರ ಏನು ಮಾಡತ್ತಲ್ರಿ ಈರಮ್ಮ? ಈರಮ್ಮಗೆ ಜ್ವರ ಅವ ಯಾಕ ಪಾಪ ನಿನ್ನೆ ರಾತ್ರಿಯಿಂದ ಜ್ವರ ಬರಕತ್ತಾವು. ಹಾಸಿಗೆ ಹಿಡಿದು ಮಕ್ಕೊಂಡ ಬಿಟ್ಟಾಳ. ನಾನು ಈಕಿನೂ ಹಾಸಿಗೆ ಹಿಡಿದು ಮಕ್ಕೊಂಡಿದ್ಲು. ಎದಕ್ಕೆ ಏನು ಅಂತ ಬಂದೆ. ಈಕಿದು ಹೊಸ ರಾಗ ಚಾಲುವಾಗೈತಿ. ಆಕಿದು ಏನು ರಾಗ ಚಾಲುವಾಗಿತ್ತ ಏನು ಕರೆನ ಜ್ವರ ಬಂದವ ಗೊತ್ತಿಲ್ಲ. ಆಕಿ ಬಿಡ್ತಾಳ ಬಾ ಇಷ್ಟ್ರಾಗ. ಓ ಅಂದ್ರ ನಾ ಕೆಲ್ಸಕ್ಕೆ ಹೊಂಟಿರೋದ್ರಿಂದ ಇಷ್ಟೆಲ್ಲ ಇವರು ನಾಟಕ ಮಾಡಕತ್ತಾರ. ಮಾಡ್ರಿ ಅದೇನಾರ ನಾಟಕ ಮಾಡ್ರಿ. ನನಗೂ ನನ್ನ ಗಂಡುಗೂ ನನ್ನ ಮಕ್ಕಳಿಗೆ ಅಂಕರು ತಂದಿ ನಾಷ್ಟ ಬಾಕ್ಸಿಗೂ ಏನಾರು ಒಂದು ವ್ಯವಸ್ಥೆ ಮಾಡ್ತೀನಿ. ನನ್ನ ಮಕ್ಕಳು ತಿಂದು ಹೊಕ್ಕಾವ. ಏನು ನಿಂತಲ್ಲ ಅತ್ತೀರ ಅವಲಕ್ಕಿ ಒಂದು ಸ್ವಲ್ಪ ಜಾಸ್ತಿನೇ ತಂದೀನಿ. ನಿಮಗೂ ಆಗತ್ರಿ. ಮಾವರು ಹೋದ್ರನ್ರಿ? ಅಯ್ಯ ನಿಮ್ಮ ಮಾವ ಚಾ ಕಾಸ್ಕೊಂಡು 1-2 ರಸ್ಕ್ ಏನೋ ತಂದಿಟ್ಟಿದ್ನಲ್ಲ ನಮ್ಮ ಮಂಜಪ್ಪ ನಿನ್ನ ಗಂಡ, ಅವನ ಒಂದು ಕೆದ್ಕೊಂಡು ತಿಂದು ಹೋಗ್ಯಾರ. ಮತ್ತು ಮನ್ಯಾಗ ಎಲ್ಲ ಹೊತ್ತೊತ್ತಿ ಊಟ ಕರೆಕ್ಟ್ ಆಗದ. ಮುಂಜಾನೆ 8 ಅನ್ನತ್ಲೆ ನಾಷ್ಟ, ಮಧ್ಯಾಹ್ನ 12 ಅನ್ನತ್ಲೆ ಊಟ, ಮತ್ತು ರಾತ್ರಿ 8 ಅನ್ನತ್ಲೆ ಊಟ ಇರ್ತಿತ್ತ. ಈಗ ಮತ್ತು ನೀನು ಇರೋದಿಲ್ಲ. ಮತ್ತು ಈಕಿ ಜ್ವರ ಬಂದು ಮಕ್ಕೊಂಡಾಳ. ಈಕಿ ಶಟ್ಕೊಂಡು ಮಕ್ಕೊಂಡಿದ್ಲು. ಈಕಿದೀಗ ಬಾಯ್ ಬಿಟ್ಲು ಏನು ಎದಕ್ಕೆ ಅನ್ನೋದು. ಇನ್ನು ಮತ್ತು ಪೂರಾ ಎಲ್ಲ ನನ್ನ ಮ್ಯಾಗ ಬಿಟ್ಟೈತಿ. ಮತ್ತು ನನಗೆ ಏಟಾಗತ್ತೆ ಅಟ್ ಮಾಡಾಕತ್ತಿ ನೋಡವ. ಈಗೇನಂತ್ರಿ ಕಾವೇರಿದ ಹಾಕಿದ. ಈಗ ನೀನು ಕೆಲ್ಸಕ್ಕೆ ಹೊಂಟಿಯಲ್ಲ, ಮತ್ತು ಅಕ್ಕಿಗೂ ನಾನು ನಿನ್ಕಿನ ಜಾಸ್ತಿ ಅಕ್ಕಿಕಿನ ಜಾಸ್ತಿ ಓದೀನಿ. ನಾನು ಡಬಲ್ ಡಿಗ್ರಿ ಮಾಡೀನಿ. ಮತ್ತು ನಾನು ಹೊಕ್ಕಿನ ಕೆಲ್ಸಕ್ಕಂತ ಚಲೋ ಮಾಡ್ಯಾಳ. ಅದಕ್ಕಲ್ಲೇ ನಾ ಹೇಳಿದ್ದು ಸೀಮಿ ನಿನಗ ಏನು ಸೀಮಿ ದ್ಯಾಮವ್ವ ನೀನರ ಹೇಳ ಮಾತ್ರ ಕೇಳೋದಿಲ್ಲ ಏನಿಲ್ಲ. ನೋಡಿ ಈಗ ಚಲೋ ಮಾಡ್ಯಾಳ. ಇನ್ನು ಚಲೋ ಮಾಡ್ತಾತರಿ ಅತ್ತಿಯರ. ಚಲೋ ಮಾಡಕ್ಕೆ ಆಕಿನ ಸಾಲಿ ಕಲ್ತಾಳನ್ರಿ. ಹೆಬ್ಬೆಟ್ಟದು ಮೊದ್ಲ. ಆಗೇನು ಚಲೋ ಮಾಡಲ್ ತಗೋರಿ. ನೋಡವ ಕಾವೇರಿ, ಇನ್ನೊಬ್ರ ಬಗ್ಗೆ ಹಂಗೆ ಮಾತಾಡ್ಬೇಡ. ಆಕಿಗಿರಷ್ಟು ತಿಳುವಳಿಕೆ, ಆಕಿಗಿರಷ್ಟು ಲೆಕ್ಕ ಜ್ಞಾನ ನಿನಗೂ ಇಲ್ಲ. ಆಕಿ ಸಾಲಿ ಕಲ್ತಿಲ್ಲ ಅಂದ್ರೂ ಲೆಕ್ಕದಾಗ ಎಷ್ಟು ಪಕ್ಕ ಅದಾಳ ಗೊತ್ತನು? 75 × 16 ಮಾಡು ನೋಡೋಣ. ಆಕಿನ ಕರೀಲೇನು? ಹಿಂಗೆ ಹೇಳ್ತಾಳೆ, ಚುಟಿಗೆ ಹೊಡೆದಂಗೆ ಹೇಳ್ತಾಳೆ 75 × 16 ಎಷ್ಟು ಅಂತೇಳಿ. ಗೊತ್ತ ನಿನಗೆ? ನಿನ್ನ ಗುಣಕಾರ ಭಾಗಕಾರ ಕಲಿ, ಇನ್ನ ಕಲಿಬೇಕು ನೀನು ಎಂಥ ಡಬಲ್ ಡಿಗ್ರಿ ಮಾಡಿ ಅಂದ್ರೆ ಆಕಿ ಮುಂದೆ ಏನೂ ಅಲ್ಲ. ಸುಮ್ ಕುಂದ್ರು. ಹಂಗೆ ಯಾರನ್ನೂ ಕೀಳಾಗಿ ನೋಡಿ ಮಾತಾಡ್ಬೇಡ. ನಾನು ನೀವು ಹೇಳಿದ್ದಕ್ಕೆ ಹೇಳಿದೇನ್ರಿ ಅತ್ತಿಯರ. ಆಕಿ ಹೋದ್ರೆ ಹೋಗ್ಲಿ ಬಿಡ್ರಿ ಕೆಲ್ಸಕ್ಕೆ, ನಾವೇನು ಬ್ಯಾಡ ಅಂತೀವನ? ನೀನು ಹೋಗು, ನಾನು ಹೋಗ್ತೀನಿ. ಆಕಿ ಹೋದ್ರೆ ಮತ್ತೆ ಅತ್ತಿಯರ ಆಮೇಲೆ ಎಲ್ಲರೂ ಕೆಲಸನ ಬಿಡಿಸ್ ಮನೆಗೆ ಕುಂದಿರ್ಸ್ತಾರೆ ನೋಡು. ಅಲ್ಲ ಕಾವೇರಿ, ನೀ ಮಾಡೋದು ನಿನಗೆ ಸರಿ ಏನು? ಇಷ್ಟು ದಿನ ನೀನು ಖಾಲಿ ಇದ್ದಿಲ್ಲ, ಹೋಗ್ಬೇಕವಾಗ. ಈಗ ನಾನೊಂದು ಏನೋ ನಮ್ದು ಒಂದು ಇದು ಮಾಡ್ಕೊಳೋಣ ಅಂತಂದು ಈಗ ನಾನು ಹೋಗ್ಬೇಕಂತಂದ್ರೆ ನೀನು ಹಿಂಗೆ ಮಾಡೋದು ಸರಿ ಏನು? ಒಟ್ಟು ಹೆಂಗೆ ಮಾಡತ್ತಿ ಅಂದ್ರೆ ನೀನು ಬೇಕಂತ ಮಾಡತ್ತಿ ಏನೋ ಅನ್ಸುತ್ತೆ ನೋಡು ನನಗಂಕ್ರ. ಅಕ್ಕ ನೀ ಬಾರಿ ಬಿಡು, ನಾನಾಗ ಬೇಕಂತ ಮಾಡ್ತೀನಿ. ಹೌದು, ಮತ್ತೆ ಎಲ್ಲರಿಗೂ ಅನ್ಸೋದು ಸಹಜ. ಒಬ್ಬ ಸೊಸಿ ಕೆಲಸ ಮಾಡ್ತಾಳೆ, ಒಬ್ಬ ಸೊಸಿ ಖಾಲಿ ಬೆನ್ಯಾಗ ಬಿದ್ದಿರ್ತಾಳ. ಅದು ಓದಿರಕ್ಕೆ ಅಂದ್ರೆ ಅದು ನನಗೆ ಅವಮಾನ ಅಂತ ಅನಿಸ್ತು. ಅದಕ್ಕೆ ಹೋಗ್ತೀನಿ ಅಂದೆ. ನಿನಗಕ್ಕ ನನಗೆ ನೀನು ನಿನ್ನ ಕಂಪೇರ್ ಮಾಡಕ್ಕೆ ಬರಬೇಡ. ಏನು ನಾ ಕಂಪೇರ್ ಮಾಡತ್ತೀನ? ನೀನೇ ನನಗೆ ನಿನ್ನ ಕಂಪೇರ್ ಮಾಡ್ಕೊಂಡು ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹಟಾಡ್ಕೊಂಡು ಕೂತಿರೋದೀಗ. ಬಾಯ್ ಮುಚ್ಚರಿಬ್ರು. ನಾನು ನೋಡಕತ್ತೀನಿ. ಹಿರಿಯರಂತಿಲ್ಲ ಕಿರಿಯರಂತಿಲ್ಲ, ಮನ್ಯಾಗ ದೊಡ್ಡರದಾರಂತಿಲ್ಲ, ಏನಿಲ್ಲ. ಇಬ್ರು ಕಲ ಬಾಯ್ ಮಾಡಕತ್ ಬಿಟ್ಟಿರಲ್ಲ. ಯಾರು ಕಂಪೇರ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೀ ಹೊಂಟಿಯಲ್ಲ, ಹೋಗು. ನೀನು ನಾಷ್ಟ ಹಾಕ್ಕೊಡು ನನ್ನ ಗಂಡಗ. ಅಂಗಡಿಗೆ ಗೊತ್ತಾಗತ್ತ. ಹಂಗ ಇವಂಗೂ ಹಾಕ್ಕೊಡು ಸಂಜುಗ. ಅಲ್ರಿ ತೀರಾ ಆಕಿ ಮುಚ್ಚು ಬಾಯಿ ಹೋಗು ಅಂದೆ.
ಇದ ಸಣ್ಣ ವಿಷಯನ ದೊಡ್ಡದ್ ಮಾಡಿ ಎಲ್ಲ ಮಂತನನ ಹಾಳು ಮಾಡ್ಬೇಡ್ರಿ ನೀವು. ಇಷ್ಟ ದಿನ ಅದಿರಿಲ್ಲ ನೀನು ಇರಮ್ಮ ಚಂದಾಗ. ಈಗೇನ್ ನಿನಗೆ ನಾನು ಅಂದಿನೇನೆ ನನಗೆ ಆಗಲ್ಲ ಅಂದಿನೇನೆ ನಾನೇನ್ ಕೆಲ್ಸಕ್ಕೆ ಹೋದ್ ಬಿಡು ಅಂದಿನಿ. ಈಗ ಎದಕ್ಕೆ ಹಂಗೆ ಬಾಯ್ ಮಾಡತ್ತಿದ್ದಿ? ನಾನು ಕೆಲ್ಸಕ್ಕೆ ಹೋಗ್ಬೇಡ ಬಿಡು ಅಂದಾಗ ನೀವು ಇಬ್ರು ಜಗಳ ಮಾಡೋಂತ್ರಿ ಅಂತ. ಹೋಗು, ಅದು ಇನ್ನ ನೀನು ಮಧ್ಯಾಹ್ನ ಮ್ಯಾಗಲ್ಲ 11-12 ಕುಕ್ಕಿದಿ ಅಷ್ಟಂತೆ ಮನೆಗೆ ಏನೇನೈತೆ ಅದನ್ನೆಲ್ಲ ಮಾಡಿ ಹೋಗು. ಹೇಳಿ ನೋಡಿ, ನಾನು ನೀನು ಕಂಡೀಷನ್ ಮಾಡಿದ್ಮ್ಯಾಗ ಮನೆಗಿನ ಕೆಲಸ ಏನು ನಿಲ್ಸಲ್ಲ ಅಂತ ಒಪ್ಕೊಂಡ ಮೇಲೆ ನಾನು ಕಳ್ಸಕತ್ತೀನಿ ನಿನ್ನ ಕೆಲ್ಸಕ್ಕೆ.